ಕಮಲ್ದು ಥಗ್ ಲೈಫ್ ಎಲ್ಲರಿಗೂ ಗೊತ್ತಿರೋದೆ. ವಿವಾದಭೂಷಣ ಜೀವನ. ತಮಿಳು ಸುಪ್ರಮಸಿಗಾಗಿ ಉದ್ದಟತನದ ಹಾದಿ ಹಿಡಿದಂತ ಕಮಲ್ ಹಾಸನ್ ಈಗ ಕನ್ನಡದ ಬಗ್ಗೆ ಅನಗತ್ಯವಾಗಿ ಮಾತನಾಡಿದ್ದಾರೆ. ಈಗ ಕ್ಷಮೆ ಇಲ್ದಿದ್ರೆ ಬ್ಯಾನ್ ಶಿಕ್ಷೆ. ಯಾವುದನ್ನು ಡಿಸೈಡ್ ಮಾಡಿಕೊಳ್ಳಿ ಅಂತ ಕನ್ನಡ ಪರ ಸಂಘಟನೆಗಳು 2 ಆಪ್ಷನ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಕಮಲ್ ಬ್ಯಾನ್ ಆಗೋ ಸಾಧ್ಯತೆ ಇದೆ. ಕತ್ತೆ ಬಾಲ ಕುದುರೆ ಜುಟ್ಟು. ಕತ್ತೆಗೇನ್ ಗೊತ್ತು ಕನ್ನಡ ಕಸ್ತೂರಿಯ ಐತಿಹಾಸಿಕ ಘಮ. ಜುಟ್ ಕಟ್ಟಿ ಅಭಿನಯಿಸಿದ್ರೆ ಇವನು ಕಲೆಗಾರನ? ಇತಿಹಾಸ ಜ್ಞಾನ, ಭಾಷಾ ಅಧ್ಯಯನ ಇಲ್ಲದ ಕಿಡಿಗೇಡಿಗಳ ಹೇಳಿಕೆಗಳಿಗೆ ಇಲ್ಲಿ ಹಾಕುವ ಸೊಪ್ಪು ಸಿಗಲ್ಲ. ಚಾಚಿ 420ಯ ತಮಿಳು ಸೆಂಟಿಮೆಂಟ್ನ ಸ್ಟೇಟ್ಮೆಂಟ್ಗಳು ರಾಜಕೀಯ ಗಿಮಿಕ್. ಭಾಷಾ ದುರಾಭಿಮಾನ ಕಮಲ್ ಹಾಸನ್ ವಿರುದ್ಧ ಕನ್ನಡದ ಕಹಳೆ ಮೊಳಗಿದೆ. ಕನ್ನಡಿಗರನ್ನ ಕೆರಳಿಸಿ ತಮಿಳ್ ಹಾಸನ್ ಉದ್ದಟತನ. ಕನ್ನಡಿಗರ ಕ್ಷಮೆ ಕೇಳದಿದ್ರೆ ಕಳ್ಳನ ಲೈಫ್ಗೆ ಬ್ಯಾನ್. ವೋಟು ಸೆಳೆಯುವ ಕಮಲ್ರ ಥಗ್ ಲೈಫ್ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದೆ. ತಮಿಳಿನಿಂದ ಕನ್ನಡ ಉದಯ ಅನ್ನೋ ಜೋಕ್ ಹೇಳಿದ ಜೋಕುಮಾರನ ವಿರುದ್ಧ ಕನ್ನಡಿಗರನ್ನ ಕೊತ ಅಂತ ಕೆರಳುವಂತೆ ಮಾಡಿದೆ. ಆದರೆ ವಿವಾದಾತ್ಮಕ ಹೇಳಿಕೆ ನೀಡಿ ಕ್ಷಮೆಯಾಚಿಸದೆ ಮೊಂಡಾಟದ ಪುಂಡಾಟ ನಡೆಸ್ತಾ ಇರುವ ಈ ದಶಾವತಾರ ಮತ್ತಷ್ಟು ಕೆರಳಿಸಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್ ನೋಡಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಭಾಷೆ ಅಂತ ವಿದ್ವಾಂಸರು ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ನೋಡಿ. ಮಕ್ಕಳ ನಿಧಿ ಮಾಯಂ ಅಂತ ಬೋರಲು ಬಿದ್ದ ಪಕ್ಷ ಕಟ್ಕೊಂಡು ಓಡಾಡ್ಕೊಂಡಿರುವ ಕಮಲ್ ವಿರುದ್ಧ ಇವತ್ತು ಸಾಲು ಸಾಲು ಪ್ರತಿಭಟನೆಗಳೇ ನಡೆದಿವೆ. ಕರ್ನಾಟಕದ ಎಲ್ಲಾ ಪಕ್ಷಗಳು ಪಕ್ಷಾತೀತವಾಗಿ ಖಂಡನೆ ವ್ಯಕ್ತಪಡಿಸಿದ್ದು, ಕರ್ನಾಟಕದಲ್ಲಿ ಕಮಲ್ ಸಿನಿಮಾ ಬ್ಯಾನ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಲವೇ ದಿನಗಳಲ್ಲಿ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗ್ತಿದ್ದು, ಇವತ್ತು ಪ್ರತಿಭಟನೆಯ ಬಿಸಿ ತಟ್ಟಿದೆ. ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನ ಹಿಂದಕ್ಕೆ ಪಡಿಬೇಕು. ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಕನ್ನಡದ ಅನ್ನವನ್ನು ತಿಂದಂಥ ಕನ್ನಡದ ಯಾವ ನಟನು ಈ ಹೇಳಿಕೆನ ಸಹಿಸ್ಕೋಬಾರ್ದು. ಫಿಲ್ಮ್ ಚೇಂಬರ್ ಸಮೀಪ ಇವತ್ತು ಹಲವು ಸಂಘಟನೆ ಪ್ರೊಟೆಸ್ಟ್. ಕಮಲ್ ಹಾಸನ್ ಫೋಟೋ ಜೊತೆ ಚಪ್ಪಲಿ ಹಿಡಿದು ಆಕ್ರೋಶ. ಕಮಲ್ ಹೊತ್ತಿಸಿದ ಈ ಕಿಡಿ ರಾಜ್ಯಾದ್ಯಂತ ಧಗಧಗಿಸ್ತಾ ಇದೆ. ಫಿಲ್ಮ್ ಚೇಂಬರ್ನ ಮೆಟ್ಟಿಲಲ್ಲಿ ಕೂತು ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಶಿವರಾಮೇಗೌಡ ಬಣ ಮತ್ತು ನಾರಾಯಣಗೌಡ ಬಣ ಫಿಲ್ಮ್ ಚೇಂಬರ್ಗೆ ನುಗ್ಗಿ ಪರಭಾಷಾ ನಟನ ವಿರುದ್ಧ ಸಾಫ್ಟ್ ಕಾರ್ನರ್ ತೋರಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಸಹ ನಡೆದಿದೆ. ನಮ್ಮ ಕಮಲ್ ಹಾಸನ್ ಒಬ್ಬ ಅದ್ಭುತ ನಟ ಇರ್ಬೋದು, ಆದರೆ ಭಾಷೆ ವಿಷಯದಲ್ಲಿ ಕನ್ನಡಕ್ಕಿಂತ ದೊಡ್ಡವನಲ್ಲ ಅವನು. ಹಾಗಾಗಿ ಇವತ್ತು ಏನು ಅವರ ಹೇಳಿಕೆಯನ್ನು ನಾವು ಕೂಡ ಅದನ್ನು ಖಂಡಿಸ್ತೀವಿ. ಕಮಲ್ ಹಾಸನ್ನು ಯಾವುದೇ ಕಾರಣಕ್ಕೂ ಕನ್ನಡಿಗರ ಕ್ಷಮೆ ಯಾಚನೆ ಮಾಡದೆ ಹೋದರೆ ಅವ್ರ ಚಿತ್ರ ಬಿಡುಗಡೆ ಆಗೋದಕ್ಕೆ ನಾವು ಬಿಡಲ್ಲ. ನಾನು ಅವ್ರ ಜೊತೆ ಹೋರಾಟಕ್ಕೆ ಎಲ್ಲಿ ಕರೆದ್ರು ನಾವು ಹೋಗ್ತೀವಿ. ನಾವು ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸಬೇಕಾಗತ್ತೆ. ಅವರು ಬರಲೇಬೇಕಾಗತ್ತೆ. ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗತ್ತೆ. ವಿವರಣೆ ಕೊಡ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂತ ವಿಷಯನೇ ಇದು. ಯಾರೂನು ಅಂದ್ರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ ನಾವು. ಇತ್ತ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಪತ್ರ ಬರೆದಿದ್ದಾರೆ. ಕಮಲ್ ಹಾಸನ್ ಚಿತ್ರಗಳಿಗೆ ನಿರ್ಬಂಧ ವಿಧಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಕನ್ನಡದ ನೆಲ, ಜಲ ಹಾಗೂ ಭಾಷೆ ವಿಚಾರದಲ್ಲಿ ಯಾರು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಇಂಥ ಹೇಳಿಕೆ ಸಹಿಸಲು ಸಾಧ್ಯವಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಟ್ಟಾರೆ ಈ ಮೊದಲು ಕಾವೇರಿಗಾಗಿ ಖ್ಯಾತೆ ತೆಗೆದಿದ್ದ ಕಾವ್ ಕಾಲಿವುಡ್ ಅಪನಂಬಿಕೆ ನೀಚ ತತ್ವದಡಿ ಕಳೆ ಮತ್ತು ಕೊಳೆ ಬಿತ್ತುವ ಕಾಯಕಕ್ಕಿಳಿದಿದೆ. ಭಾಷೆ ದುರಾಭಿಮಾನದ ಮನೋಕಾಯಿಲೆಗೆ ತುತ್ತಾದ ಈ ಕಿಡಿಗೇಡಿಗಳಿಗೆ ನಿಮ್ಹಾನ್ಸ್ ಬೆಡ್ಗಳು ಬುಕ್ ಮಾಡಿಕೊಂಡು ಚಿಕಿತ್ಸೆ ಪಡ್ಕೊಂಡ್ರೆ ಉತ್ತಮ.
ಸದ್ಯ ಕಮಲ್ ಮುಂದಿರೋದು ಎರಡೇ ಆಪ್ಷನ್. ಒಂದು, ಕನ್ನಡಿಗರ ಕ್ಷಮೆ, ಇಲ್ದಿದ್ರೆ ಶಾಶ್ವತ ಬ್ಯಾನ್ ಪಟ್ಟ. ಸತ್ತಾರ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.